ನಿನ್ನೆ ರಾತ್ರಿ ಮಾಸದೊಡ್ಡಿ ಗ್ರಾಮದಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಪಶುಶಾಲೆಗೆ ಬೆಂಕಿ ತಗುಲಿ 2 ಎತ್ತುಗಳು ಬೆಂಕಿಗೆ ಗಾಯಗಳಿಂದ ಮೃತಪಟ್ಟಿದ್ದು, ಇನ್ನೆರಡು ಎತ್ತುಗಳು ಗಂಭೀರವಾಗಿ ಗಾಯಗೊಂಡಿವೆ. ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿಗೆ ತೀವ್ರ ಅಗ್ನಿ ಗಾಯಗಳಾಗಿದ್ದು, ಅವರನ್ನು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಕೆ.ಎನ್. ವೇಣುಗೋಪಾಲ್ ಮಾಸದೊಡ್ಡಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಗ್ನಿಶಾಮಕ ದಳದ ಸಹಾಯದೊಂದಿಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಗಾಯಗೊಂಡ ಎತ್ತುಗಳಿಗೆ ತುರ್ತು ಚಿಕಿತ್ಸೆ ನೀಡಲಾಗಿದ್ದು, ನಂತರ ಅವುಗಳನ್ನು ವೆಟರ್ನರಿ ಆಸ್ಪತ್ರೆಗೆ ಕಳಿಸಲಾಯಿತು. ಬೆಂಕಿಯಿಂದ ಗಾಯಗೊಂಡ ವ್ಯಕ್ತಿಯನ್ನು ಕೂಡ ತಕ್ಷಣ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅವರ ಸ್ಥಿತಿ ಗಂಭೀರವಾಗಿರುವುದಾಗಿ ತಿಳಿದುಬಂದಿದೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೌರವಾನ್ವಿತ ಹಿರಿಯ ಶ್ರೇಣಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್.ಎ. ಸಾತ್ವಿಕ್ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ 500 ಹೆಲ್ಮೆಟ್ ವಿತರಣೆ ಮಾಡುತ್ತಿದ್ದು, ಹೆಲ್ಮೆಟ್ ಪಡೆದವರು ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಪಡೆದವರ ಹೆಸರು ಮತ್ತು ವಿಳಾಸ ನಮೂದಿಸಿಕೊಂಡಿದ್ದು, ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡಿದ ಸಂದರ್ಭದಲ್ಲಿ ಪೊಲೀಸ್ ಕೈಗೆ ಸಿಕ್ಕಲ್ಲಿ ಹೆಲ್ಮೆಟ್ ಹಾಕದೇ ಇರುವುದಕ್ಕೆ ದಂಡದ ಜೊತೆಗೆ ಹೆಲ್ಮೆಟ್ ಪಡೆದುಕೊಂಡು ಹಾಕದೇ ಇರುವುದಕ್ಕೆ ಮತ್ತೊಂದು ದಂಡ ಹಾಕಲಾಗುತ್ತದೆ ಎಂದರು. ರಸ್ತೆ ನಿಯಮಗಳನ್ನು ಕಡ್ಡಾಯ ಪಾಲನೆ ಮಾಡಬೇಕು. ಅಪಘಾತದಲ್ಲಿ ವಾಹನ ಚಲನೆ ಪರವಾಗಿ ಇಲ್ಲದೆ ಸಾವನ್ನಪ್ಪಿದರೆ ದೊಡ್ಡ ಪ್ರಮಾಣದ ದಂಡದ ಜೊತೆಗೆ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತದೆ. ಎಫ್ಐಆರ್ ದಾಖಲಾದಲ್ಲಿ ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕೆ ತೊಂದರೆ ಉಂಟಾಗುತ್ತದೆ ಎಂದರು. ಈ ವೇಳೆ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನಾ ಮಹಾಪಾತ್ರ ಅವರು ಮಾತನಾಡಿ, ರಸ್ತೆ ಅಪಘಾತದಲ್ಲಿ ಹೆಲ್ಮೆಟ್ ಇಲ್ಲದೆ ಜೀವ ಕಳೆದುಕೊಳ್ಳುವುದು ಹೆಚ್ಚಿದೆ. ರಸ್ತೆ ಸಂಚಾರದ ಸಮಯದಲ್ಲಿ ಯುವಕರು ಹೆಚ್ಚಾಗಿ ಬೈಕ್ ವೀಲಿಂಗ್ ಮಾಡುತ್ತಿರುವುದು ಗಮನಿಸಿದ್ದೇನೆ. ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಖುಷಿ ಪಡುತ್ತಿದ್ದಾರೆ. ಅಚಾತುರ್ಯ ಉಂಟಾದಲ್ಲಿ ಹೋದ ಜೀವ ಬರೋದಿಲ್ಲ. ಯುವಕರು ಇಂತಹ ಸಾಹಸ ಮಾಡುವುದು ಬಿಡಬೇಕು ಎಂದರು. ವಿಜಯ್ ಹಾಗೂ ನಮ್ಮ ಹೆಲ್ಮೆಟ್ಗಳನ್ನು ತಗೋಬೇಕು. ಅವರು ಕೂಡ ವಿನಂತಿ ನಮ್ಮ ಹೆಲ್ಮೆಟ್ಗಳನ್ನು ಸ್ವೀಕರಿಸಬೇಕು. ಹೆಲ್ಮೆಟ್ ಹಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟೆ. ಪೊಲೀಸರು ಅಲ್ಲೆಲ್ಲೋ ನಿಂತಿದ್ರಂದ್ರೆ ನಾವು ಇಲ್ಲಿ ನೋಡ್ಬಿಟ್ಟು ಇಲ್ಲ ಪೊಲೀಸರು ಹೆಲ್ಮೆಟ್ ಹಿಡ್ತಾ ಇದಾರ, ಹೋದ್ರೆ ಮತ್ತೆ ಫೈನ್ ಬೀಳ್ತದ ಅಂತ ಅನ್ಕೊಂಡು ನಮ್ಮ ವಾಹನವನ್ನ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಾಂದ್ರೆ ಯಾರೊಬ್ರು ಬರ್ತಾನ, ಅವ್ ಹೇಳ್ತಾನ ಉದರ ಪೊಲೀಸ್ ಕಣ ಯಾವ ಯಾವ ಅಂತ. ಅವ ಹಿಡಿದಕ್ಕ ಹೆದರ್ಕೊಂಡು ನಾವು ಮತ್ತೆ ವಾಹನವನ್ನು ತಿರ್ಸ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟದೆ. ಇದರ ಅರ್ಥ ಏನು ಅಂದ್ರೆ ನಾವು ನಮ್ಮ ಸೇಫ್ಟಿ ಸಲುವಾಗಿ ಹೆಲ್ಮೆಟ್ ಅನ್ನ ಧರಿಸ್ತಾ ಇಲ್ಲ. ಯಾರೋ ಒಬ್ಬರು ಪ್ರೆಷರಿಗೆ ಹೆಲ್ಮೆಟ್ ಅನ್ನ ಧರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ದಂಗೆ ಅಂತ ಎಲ್ಲಾದ್ರೂ ಬಂತಂದ್ರೆ ಅದಕ್ಕೆ ಎಷ್ಟು ಜನ ಬೇಕಾದ್ರೂ ಸೇರ್ತೀವಿ, ಎಷ್ಟೊತ್ತಾದ್ರೂ ಕೇಳ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆ ಬೇಕಾದ್ರೆ ಅದನ್ನೇ ನೋಡಂದ್ರೆ ನೋಡ್ತೀವಿ. ಆದರೆ ಯಾರಾದರೂ ಒಂದು 4 ಒಳ್ಳೆ ಮಾತುಗಳು ಹೇಳ್ತಾರೆ ಅಂದ್ರೆ ಅದನ್ನ ಕೇಳಕ್ಕೆ ನಾವು ತಯಾರಿಲ್ಲ. ಅದು ವಿಶೇಷವಾಗಿ ನಿಮ್ಮ ಜೀವ ಉಳಿಸ್ತಕ್ಕಂಥದ್ದು, ನಿಮ್ಮ ಜೀವನವನ್ನು ಕಾಪಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಮುಗೀತು, ಅವ್ರ ಕತೆ ದೂರನೇ ಉಳಿತದೆ. ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ. ದಯವಿಟ್ಟು ಫಸ್ಟಿಗೆ ನಾನು ಕಾರ್ಯಕ್ರಮ ಆಯೋಜಕರಿಗೆ ತುಂಬ ಹೆಲ್ಮೆಟ್ ಕೊಡೋದಿದೆಯಲ್ಲ, ಅದು ಶ್ರೇಷ್ಠವಾಗಿರ್ತಕ್ಕಂಥ ದಾನ, ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತಿನ ಒಂದು ಅಂದಾಜು ನಮ್ಮ ಲೆಕ್ಕಾಚಾರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಪ್ರತಿ ವರ್ಷ 12,000 ರಿಂದ 13,000 ಜನ ಸಾಯ್ತಿದ್ದಾರೆ.
ಕೇವಲ ರೋಡ್ ಆಕ್ಸಿಡೆಂಟ್ ಲೆಕ್ಕ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಇದರಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಯಾವ್ಯಾವ ಕಾರಣದಿಂದ ಡೆತ್ ಆಗ್ತದೆ ಜಾಸ್ತಿ ಆಕ್ಸಿಡೆಂಟ್ ಆದಾಗ ಅಂತ ಅನಾಲಿಸಿಸ್ ಮಾಡಿದಾಗ 60-75% ಎಲ್ಲರೂ ಸಹ ಡೆತ್ ಆಗಿರ್ತಕ್ಕಂಥದ್ದು ಓನ್ಲಿ ಟೂ ವೀಲರ್ಸಲ್ಲಿ ಡೆತ್ ಆಗಿರ್ತಕ್ಕಂಥದ್ದು, ಅದು ಹೆಲ್ಮೆಟ್ ಆಗದೆ ಇರ್ತಕ್ಕಂಥ ಕಾರಣದಿಂದ ಡೆತ್ ಆಗಿರ್ತಕ್ಕಂಥದ್ದು ನಮಗೆ ನಮ್ಮ ಒಂದು ವಿಶ್ಲೇಷಣೆ ಮುಖಾಂತರ ಗೊತ್ತಾಗಿರ್ತಕ್ಕಂಥದ್ದು. ನೋಡಿ, ನಮ್ಮ ಮೊಬೈಲ್ಗೆ ಒಂದು ಬ್ಯಾಕ್ ಅವ್ರ ಗಾರ್ಡ್ ಇರ್ತದೆ, ಅದೇನಾದ್ರು ಕಿತ್ತೋತು ಅಂತ ಹೇಳಿದ್ರೆ ಸಮಾಧಾನ ಇರೋಂಗಿಲ್ಲ. ಅದಕ್ಕೆ ಹೋಗಿ ಮೊದಲು ಅದು ಹಾಕ್ಸ್ಕೊಂಡು ನಮ್ಮ ಚಾಯ್ಸನ್ನು ಕೇಳಿ ಹುಡುಕಾಡಿ ಹಾಕೊಂಡ್ಬರ್ತಂಕ ನಮಗೆ ನೆಮ್ಮದಿರಂಗಿಲ್ಲ. ಅದು ನಮ್ಮ ಜೀವನದಲ್ಲಿ ಒಂದು ಸಣ್ಣ ಭಾಗ ಅದು ಮೊಬೈಲ್. ನಾವು ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತೀವಿ. ನಾವು ನಮ್ಮ ಜೀವವನ್ನು ಕಾಪಾಡ್ತಕ್ಕಂಥ ಹೆಲ್ಮೆಟನ್ನು ಭಾಳ ಜನ ನಾವು ರೋಡ್ನಲ್ಲಿ ನೋಡ್ತೀವಿ. ಹೆಲ್ಮೆಟ್ ತೊಗೊಂಬಂದಿರ್ತಾರೆ, ಮನೆಗೆ ಯಾರು ಹೆಂಡತಿ ಬೈದಿರ್ತಾಳೋ ಅಥವಾ ತಂದೆ ಬೈದಿರ್ತಾನೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ತೊಗೊಂಬಂದಿರ್ತಾರೆ, ಅದನ್ನು ಹಾಕೊಳ್ಳೋಂಗಿಲ್ಲ, ಅದನ್ನು ಸೀಟ್ ಮುಂಭಾಗದಲ್ಲಿ ಇಟ್ಕೊಂಡು ಡ್ರೈವ್ ಮಾಡ್ತಿರ್ತಾರೆ. ಇಲ್ಲಾಂದರೆ ಈ ತೋಳಿಗೆ ಇರಿಸ್ಕೊಳ್ತಾರೆ, ಈ ತೋಳಿಗೆ ಇರಿಸ್ಕೊಂಡು ಡ್ರೈವ್ ಮಾಡ್ತಕ್ಕಂಥದ್ದು ನೋಡಿದ್ವಿ ನಾವು. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ತುಂಬ ಬೇಜಾರು ಸಂಗತಿ ನಾನು ಹೇಳ್ತೀನಿ. ಲಾಸ್ಟ್ ಇಯರು ಇಲ್ಲೆಲ್ಲ ಭಾಳ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬ ಡೆತ್ ಆದ, ಮೆಡಿಕಲ್ ಸ್ಟೂಡೆಂಟು, MBBS ಸ್ಟೂಡೆಂಟು, ಪಶ್ಚಿಮ ಬಂಗಾಳದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿ. ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಡೆತ್ ಆಗಿರ್ತಕ್ಕಂಥದ್ದು. ನೋಡಿದ್ರೆ ಅಲ್ಲಿ ಬೇರೆ ಯಾವ ರೀಸನ್ ಇಲ್ಲ. ಕಾರಣ ಅಂತ ಹೇಳಿದ್ರೆ ಸ್ವಲ್ಪ ಸ್ಕೀಟ್ ಆಗಿದೆ, ಅದಾದ ನಂತರ ಗಾಡಿ ಮರಕ್ಕೆ ಟಚ್ ಆಗಿದೆ, ಕೆಳಗೆ ಬಿದ್ದ ತಕ್ಷಣ ತಲೆ ನೆಲಕ್ಕೆ ಬಿದ್ದಿದೆ, ಅಲ್ಲಿ ಕಲ್ಲಿದೆ, ಕಲ್ಲು ಬಿದ್ದು ಡೆತ್ ಆಗಿರ್ತಕ್ಕಂಥದ್ದು. ನಾವೆಷ್ಟೋ ಕನಸುಗಳನ್ನು ಹೊತ್ಕೊಂಡು, ತಂದೆ ತಾಯಿಗಳು ಎಷ್ಟೋ ಆಸೆ ಇಟ್ಕೊಂಡು ನಮ್ಮ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರು ಮಾಡಿ ಒಳ್ಳೆ ಎಜುಕೇಷನ್ ಕೊಡಿಸಿ ದೊಡ್ಡ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಕನಸನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನ, ಆ ಕನಸು ನನಸಾಗೋದ್ರೊಳಗೆ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ಅಜಾಗೃತಿಯಿಂದ ನಾವು ಜೀವನ ಕಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಅದು ಆಗಬಾರ್ದಂಥ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿನ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ ರಾಯಚೂರು, NHAI ಪ್ರಾದೇಶಿಕ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2026ರ ಅಂಗವಾಗಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ಮತ್ತು ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿನೂತನ ಜಾಗೃತಿ ಅಭಿಯಾನ ನಡೆಯಿತು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಯಚೂರಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಕಾರ್ಯಕ್ರಮದಲ್ಲಿ ISI ಗುರುತಿನ ಹೆಲ್ಮೆಟ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಮತ್ತು ಹೆಲ್ಮೆಟ್ ಧರಿಸುವ ಮಹತ್ವ ಅರಿಬೇಕು. ನ್ಯಾಷನಲ್ ಹೈವೇ ಕಡೆಯಿಂದ ನಮ್ಮ ಜಿಲ್ಲೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಹೆಲ್ಮೆಟ್ ಉಚಿತವಾಗಿ ನೀಡಲಾಗುತ್ತಿದ್ದು, ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕೆಂದರು. ಹೆಲ್ಮೆಟ್ ಧರಿಸದೆ ತಲೆಗೆ ಪೆಟ್ಟು ಬಿದ್ದು ಜೀವ ಕಳೆದುಕೊಂಡ ಹೆಚ್ಚಿನ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದಾಖಲಾಗಿವೆ. ಜೀವ ರಕ್ಷಣೆ ಮತ್ತು ಕುಟುಂಬದ ಭದ್ರತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ನಗರದಲ್ಲಿ ಹೆದ್ದಾರಿ ಹೋಗಿದ್ದರಿಂದ ಲಾರಿ, ಟಿಪ್ಪರ್, ದೊಡ್ಡ ಪ್ರಮಾಣದ ಭಾರಿ ವಾಹನಗಳ ಸಂಚಾರದಿಂದ, ಜೊತೆಗೆ ಸಂಚಾರ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡದ ಕಾರಣಕ್ಕಾಗಿ ಹಾಗೂ ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡುತ್ತಿದ್ದರಿಂದ ಅಪಘಾತದಲ್ಲಿ ಸಾವುಗಳಾಗುತ್ತಿವೆ ಎಂದರು. ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯನ್ನು ವಹಿಸಿರುವಂತಹ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಥ್ಯಾಂಕ್ ಯು ಸರ್. ಮಹಾನಗರ ಜಿಲ್ಲೆಯ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿ 500 ಜನ ವಿದ್ಯಾರ್ಥಿ ಮತ್ತೆ ವಿದ್ಯಾರ್ಥಿನಿಯರಿಗೆ ಹೆಲ್ಮೆಟ್ ಅನ್ನು ಉಚಿತವಾಗಿ ಅವರು ನ್ಯಾಷನಲ್ ಹೈವೇ ಅವರು ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ನ್ಯಾಷನಲ್ ಹೈವೇ ಮತ್ತೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮುಖ್ಯವಾಗಿ ನಮ್ಮ ಜಿಲ್ಲೆ ಎಂಟೈರ್ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಾಸ್ತಿ ನಮ್ಮಲ್ಲಿ ಆಕ್ಸಿಡೆಂಟ್ ಆಗೋ ಪ್ರಕರಣಗಳು ಇದ್ದಾವೆ. ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿಸಿದ್ರೆ ಲಾಸ್ಟ್ 3 ವರ್ಷದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ರೀತಿ ಅಪಘಾತಗಳು, ಆಕ್ಸಿಡೆಂಟ್ ಎಲ್ಲ ಆಗಿದೆ. ಸೊ ಮುಖ್ಯವಾಗಿ ಇದಕ್ಕೆ 2-3 ಕಾರಣ ಇದೆ. ಮೇನ್ ಆಗಿ ಒಂದು, ನಮ್ಮಲ್ಲಿ ಇನ್ನು ಡ್ರೈವಿಂಗ್ ಮಾಡಬೇಕಾದ್ರೆ
ಯಾವ ಥರ ಮಾಡಬೇಕು, ಸೇಫ್ಟಿ ಮೆಷರ್ ಏನು ಹಾಕೋಬೇಕು, ಮತ್ತೆ ತುಂಬಾ ಅಟಾರಿಟಿಯಾಗಿ ಓಡಿಸೋ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಎರಡನೇದು ಏನಾಗಿದೆ, ನಮ್ಮ ಪರ್ಟಿಕ್ಯುಲರ್ಲಿ ಸಿಟಿಯಲ್ಲಿ ಬೇರೆ ಈಗ ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಆ ಥರ ಒಂದು ರಿಂಗ್ ರೋಡ್ ಇಲ್ಲ. ಸೊ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೃಷಿ ಅವಲಂಬಿತ ಜಿಲ್ಲೆ ಆಗಿರೋದ್ರಿಂದ ಈ ಸೀಸನ್ ಅಲ್ಲಿ, ಹಾರ್ವೆಸ್ಟಿಂಗ್ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಆಮೇಲೆ ಕಾಟನ್ ಇರ್ಬೋದು, ದೊಡ್ಡ ದೊಡ್ಡ ಟ್ರಕ್ಗಳು ಸಿಟಿ ಒಳಗಡೆ ಬರೋ ಅನಿವಾರ್ಯತೆ ಇದೆ. ಆ ಕಾರಣದಿಂದ ಆಕ್ಸಿಡೆಂಟ್ ಸಾಧ್ಯತೆ ಜಾಸ್ತಿ ಇದೆ. ಮೂರನೇದು, ಕೆಲವೊಂದು ರೋಡ್, ಫಾರ್ ಎಕ್ಸಾಂಪಲ್ ನಮ್ಮ ಗಂಜಿ ಸರ್ಕಲ್ ಇಂದ ಶಕ್ತಿನಗರಕ್ಕೆ ಹೋಗೋ ರೋಡ್ ತುಂಬಾ ಟ್ರಾಫಿಕ್ ಲೋಡ್ ಜಾಸ್ತಿ ಇದೆ, ಬಟ್ ರೋಡ್ ಬರೀ ಅದು ಟೂ ಲೈನ್ ಇದೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಏನು ನಾವು ಕಂಡುಬರುವುದಂದ್ರೆ, ಸಾಕಷ್ಟು ಜನ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ, ಬಟ್ ಎಲ್ಲ ನಾಲೆಜ್ ಇರೋರು ಹೆಲ್ಮೆಟ್ ನ ಬಳಸಲ್ಲ. ತುಂಬಾ ಕೇರ್ಲೆಸ್ ಆಗಿ ಹೆಲ್ಮೆಟ್ ಹಾಕೊಂಡಂಗೆ ಹೋಗ್ತಾರೆ. ತುಂಬಾ ಪ್ರಕರಣದಲ್ಲಿ ಏನು ನೋಡಿದೀವಿ ಅಂದ್ರೆ, ಅವ್ರೇನಾದ್ರು ಹೆಲ್ಮೆಟ್ ಹಾಕೊಂಡಿದ್ರೆ ಅವ್ರ ಜೀವ ಉಳಿತಾ ಇತ್ತು. ಬಟ್ ಕೇರ್ಲೆಸ್ನೆಸ್ ಇಂದ ಅವ್ರು ಹೆಲ್ಮೆಟ್ ಹಾಕೊಂಡೇನೆ ಒಂದು ಸಣ್ಣ ಆಕ್ಸಿಡೆಂಟ್ ದೊಡ್ಡದಾಗಿ, ಅಂದ್ರೆ ತಲೆಗೆ ನೇರವಾಗಿ ಪೆಟ್ಟು ಬಿದ್ದು ಅವರು ಜೀವಕ್ಕೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಅವ್ರಿಗೆ ಎಫೆಕ್ಟ್ ಆಗಿರೋದು ನೋಡಿದ್ದೀವಿ. ಈಗ ಇನ್ನೊಂದು, ನಮ್ಮ ನ್ಯಾಷನಲ್ ಹೈವೇ ಕಡೆಯಿಂದ ಏನು ನಮ್ಮ ಗಂಜ್ ಸರ್ಕಲ್ ಇಂದ ಚಿಕ್ಕಸೂಗೂರಿಗೆ ಹೋಗಿದೆ, ಅದಕ್ಕೆ ಪರ್ಯಾಯವಾಗಿ ಒಂದು ಪ್ಯಾರಲಲ್ ಆಗಿ ಒಂದು ರೋಡ್ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಅದು ಕೆಲಸನೂ ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆ. ಅದು ಆದ್ರೆ ನಮ್ಮ ಏನು ಮೇಜರ್ ಶಕ್ತಿನಗರಕ್ಕೆ ಹೋಗಿ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ತುಂಬಾ ಆ ರೋಡ್ ಹೊರಗಡೆಗೆ ಡೈವರ್ಟ್ ಆಗುತ್ತೆ. ಅದೇ ರೀತಿ ನ್ಯಾಷನಲ್ ಹೈವೇ ಕಡೆಯಿಂದ ನಮ್ಮ ಲಿಂಗಸೂಗೂರು ಬಾಗಲಕೋಟೆ ಬಾರ್ಡರ್ ಇಂದ ಎಂಟೈರ್ ನಮ್ಮ ಈ ಕಡೆ ಇಲ್ಲಿ ಶಕ್ತಿನಗರ ಭಾರತ್ ಮಾಲಾ ತನಕ ಮತ್ತೆ ಒಂದು ಹೊಸ ನ್ಯಾಷನಲ್ ಹೈವೇ ಪ್ಯಾಕೇಜ್ 5 and 6 ಈಗಾಗಲೇ ಸ್ಟಾರ್ಟ್ ಆಗಿದೆ. ಪ್ಯಾಕೇಜ್ 7 ಇನ್ನೇನು ಸದ್ಯದಲ್ಲೇ ಅವರು ಟೆಂಡರ್ ಕರೀತಾರೆ. ಸೊ ಇದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂದ್ರೆ, ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿನಿಯರು ತುಂಬಾ ನಮ್ಮ ಸಿಟಿ ಇರ್ಬೋದು, ಹೊರಗಡೆ ಇರ್ಬೋದು, ಹೆಲ್ಮೆಟ್ ಇದ್ರೂ ಅವ್ರು ಹಾಕೊಳ್ಳಲ್ಲ. ಎರಡನೇದು, ಇಲ್ಲಿ ನೀವು ಬೇರೆ ಕಡೆ ನೋಡಿ, ಡೆಲ್ಲಿ ಫಾರ್ ಎಕ್ಸಾಂಪಲ್, ಡೆಲ್ಲಿ ಇರ್ಬೋದು, ಬಾಂಬೆ ಇರ್ಬೋದು, ನಮ್ಗಿಂತ ಜಾಸ್ತಿ ಅಲ್ಲಿ ಹೀಟ್ ಇದೆ, ನಮ್ಗಿಂತ ಜಾಸ್ತಿ ಟೆಂಪರೇಚರ್ ಇದೆ. ಆದ್ರೂ ಡೆಲ್ಲಿಯಲ್ಲಿ ಕಡ್ಡಾಯವಾಗಿ ಎಲ್ಲ ಹೆಲ್ಮೆಟ್ ಹಾಕೊಂತಾರೆ. ಬಟ್ ರಾಯಚೂರು ಪರ್ಟಿಕ್ಯುಲರ್ಲಿ ಲಾಸ್ಟ್ ಇಯರ್ ನಾವು ಹಿಂದೆ ಸಿದ್ದರಾಮೇಶ್ವರ ಜಯಂತಿ ದಿನದಂದು ವೇದಿಕೆ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಗೈರಾಗಿದ್ದ ಹಿನ್ನೆಲೆಯಲ್ಲಿ ಸಮಾಜದ ಮುಖಂಡರು ಅಸಮಾಧಾನಗೊಂಡ ಕಾರ್ಯಕ್ರಮ ಮಾಡದೆ ಹಿಂತಿರುಗಿದರು. ಪ್ರತಿಭಟನೆ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಇಂದು ಕೂಡ ನಗರದ ಮಡಿವಾಳ ಮಾಚಿದೇವ ವೃತ್ತದಿಂದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೈಜಾದ ಮುಖಾಂತರ ತೆರಳಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಮಾತುಕತೆಗೆ ಕರೆದು ಈಗಾಗಲೇ 12 ಜನ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದು, ಅದರಲ್ಲಿ 8 ಜನ ಉತ್ತರಿಸಿದ್ದು, 4 ಜನ ಉತ್ತರಿಸಬೇಕಿದೆ. ಅವರನ್ನು ಅಮಾನತು ಮಾಡುತ್ತೇನೆ ಮತ್ತು ಫೆಬ್ರವರಿ 13ರಂದು ಪೂರ್ವಭಾವಿ ಸಭೆ ಕರೆದು ಮತ್ತೊಮ್ಮೆ ಜಯಂತಿ ವೇದಿಕೆ ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತೇನೆ ಎಂಬ ಆಶ್ವಾಸನೆಯನ್ನು ನೀಡಿದ್ದಾರೆ ಎಂದು ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡಿತ್ತು. ಆ ನಿರ್ಲಕ್ಷ್ಯ ಮಾಡಿದಲ್ಲಿ ಎಲ್ಲ ಅಧಿಕಾರಿಗಳನ್ನು ಅನುಮತಿ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಮನವಿ ಒಂದು ನಮ್ಮೆಲ್ಲ ಪೂರ್ವಭಾವಿ ಸಭೆಯನ್ನು ಕರೆದು ನಮಗೆ ಒಂದು ಆಶ್ವಾಸನೆ ಹೇಳಿದ್ರು. 12 ಜನಕ್ಕೆ ಸೋಕಿಸ್ ನೋಟಿಸ್ ಕಳಿಸಿದ್ರಂತ, 8 ಜನ ಉತ್ತರ ಕೊಟ್ಟಾರ. ಇನ್ನು 4 ಜನನ್ನ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಖುದ್ದಾಗಿ ಹೇಳಿದಾರ. ಅದೇ ರೀತಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಪುನರ್ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರ. ನಾಳೆ 13ನೇ ತಾರೀಕು 2ನೇ ತಿಂಗಳ ಫೆಬ್ರವರಿ 2026ರಂದು ಪೂರ್ವ ಸಭೆ ಜಿಲ್ಲಾಡಳಿತ ಪೂರ್ವ ಸಭೆಯನ್ನು ಮಾಡಿ ಎಲ್ಲ ಜಿಲ್ಲಾಡಳಿತ ಖರ್ಚು ವೆಚ್ಚಗಳನ್ನು ಎತ್ತಿಕೊಂಡು ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನು ಪುನರ್ ಮಾಡಿಕೊಡ್ತೀವಿ ಅಂತೇಳಿ ಇಂದು ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಭರವಸೆಯನ್ನು ಕೊಟ್ಟಿದ್ದಾರೆ. 13ನೇ ತಾರೀಕು ಜಿಲ್ಲಾಡಳಿತದಲ್ಲಿ ಪೂರ್ವ ಸಭೆ ಇರುತ್ತದೆ. ನಮ್ಮೆಲ್ಲ ಸಮಾಜದವರು ಒಗ್ಗೂಟ್ಕೊಂಡು ಮತ್ತೆ ಬಂದು ಸಭೆ ಯಾವ ಡೇಟ್ ಅನ್ನು ನಿಗದಿಪಡಿಸ್ತಾರ ಜಯಂತಿಯನ್ನು
ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರುತ್ತೇವೆ. ಅಧಿಕಾರಿಗಳನ್ನ ತಕ್ಷಣಕ್ಕೆ ಅನುಮತಿ ಮಾಡಿ ನಿಮ್ಗೆ ನ್ಯಾಯ ಕೊಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ಸಂಪೂರ್ಣ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಗೋಸ್ಕರ ನಾವೆಲ್ಲರೂ ಹೋರಾಟವನ್ನು ಹಿಂತೆಗೆದುಕೊಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಸಮಾಜದವರು ಇದೇ ರೀತಿ ಒಗ್ಗಟ್ಟಾಗಿದ್ವಿ ಅಂದ್ರೆ ನಾವು ಪ್ರತಿ ಎಲ್ಲ ನಮ್ಮ ಕೆಲಸಗಳನ್ನು ಸಕ್ಸಸ್ಫುಲ್ ಆಗ್ತದ. ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲ ನಮ್ಮ ಸಮಾಜ ಅಣ್ಣ ತಮ್ಮಂದಿರು ಬಾಂಧವರು ಎಲ್ಲರೂ ಕೂಡಿಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಮತ್ತೆ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೇವೆ. ಜೈ ಸಿದ್ದ. ಸುಕ್ಷೇತ್ರ ದೇವಸ್ಕೂರಿನ ಶ್ರೀ ಮಾತಾ ನಾಗರ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿ ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ಜಾತ್ರಾ ಮಹೋತ್ಸವವನ್ನು ಭಕ್ತಿಭಾವ ಹಾಗೂ ವೈಭವದಿಂದ ಆಚರಿಸಲಾಗುತ್ತಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿದಿನವೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಬಸವರಾಜ ಸ್ವಾಮಿ ಮರಳ ಅವರು ತಿಳಿಸಿದ್ದಾರೆ. ನಗರದ ರಾಜು ರಿಪೋರ್ಟರ್ಸ್ ಕ್ಲಬ್ನಲ್ಲಿ ಶನಿವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತ್ರೆಯ ಅವಧಿಯಲ್ಲಿ ಪ್ರತಿದಿನ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ಮಹಾಪೂಜೆ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳು ನಡೆಯಲಿವೆ ಎಂದರು. ಶನಿವಾರ ಜನವರಿ 31 ಸಂಜೆ 5:30ಕ್ಕೆ ಮಹಿಳೆಯರಿಂದ ಉಚ್ಚಯ ಮಹೋತ್ಸವ ನಡೆಯಲಿದ್ದು, ಫೆಬ್ರವರಿ 1ರಂದು ಸಂಜೆ 5ಕ್ಕೆ ಲಕ್ಷ ದೀಪೋತ್ಸವ ಹಾಗೂ ಸಂಜೆ 6ಕ್ಕೆ ಭವ್ಯ ರಥೋತ್ಸವ ಜರುಗಲಿದೆ. ದೇವಸೂರು ಸುಕ್ಷೇತ್ರದಿಂದ ಬಂದಿದ್ದೀವಿ. ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಶ್ರೀ ಸೂರೇಶ್ವರ ಅಂದರೆ ದೇವಸೂರು ಗ್ರಾಮದಲ್ಲಿ ಶ್ರೀ ಸೂರೇಶ್ವರ ನಾಗರಮ್ಮ ದೇವಸ್ಥಾನಗಳು ಈ ನಮ್ಮ ಭಾಗದಲ್ಲಿ ಅತಿ ದೊಡ್ಡ ದೇವಸ್ಥಾನಗಳು, ಸುಮಾರು ಭಕ್ತಾದಿಗಳನ್ನು ಅವಲಂಬಿಸ್ತಕ್ಕಂಥ ದೇವಸ್ಥಾನಗಳು. ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರ್ತದೆ. ಮೊನ್ನೆ ದಿನ ಚಕ್ಕೆ ಅಮಾವಾಸ್ಯೆ ಅಂದರೆ ಮಾರ್ಗಶಿರ ಶುದ್ಧ ಷಷ್ಠಿಯ ದಿನದಿಂದ ಶ್ರೀ ಸೂರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ನಡೆಯಿತು. ಅದೇ ಥರ ಶ್ರೀ ಸೂರೇಶ್ವರ ಸ್ವಾಮಿ ತನ್ನ ಸ್ಥಳವನ್ನು ಅರ್ಪಿಸಿರ್ತಕ್ಕಂಥ ಅದೇ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಮಾತಾ ನಾಗರಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳ ಅಂದರೆ ದಿನಾಂಕ 28/11/2026ರಿಂದ ಶುಕ್ರವಾರ ದಿನಾಂಕ 6/2/2026ರವರೆಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಆ ಕಾರ್ಯಕ್ರಮದಲ್ಲಿ 28ನೇ ತಾರೀಕಿಂದ ಇವತ್ತಿನವರೆಗೆ ಅಂದರೆ 31ನೇ ತಾರೀಕುವರೆಗೆ ದಿನನಿತ್ಯ ಬೆಳಿಗ್ಗೆ ಕಾರ್ಯಕ್ರಮಗಳು, ಸಾಯಂಕಾಲ ಕಾರ್ಯಕ್ರಮಗಳು, ಉದಿತುವ ಕಾರ್ಯಕ್ರಮ ಆಗಿರ್ಬೋದು. ಸಾಯಂಕಾಲ 31ನೇ ತಾರೀಕು ಶನಿವಾರ ದಿನ ಸಾಯಂಕಾಲ 5 ಗಂಟೆಗೆ ಉಚ್ಚಾಯ ಮಹೋತ್ಸವ ಕಾರ್ಯಕ್ರಮ ಅದ. ಆ ಉಚ್ಚಾಯ ಮಹೋತ್ಸವ ಕಾರ್ಯಕ್ರಮ ಕೇವಲ ಮಹಿಳೆಯರಿಂದ ಮಾತ್ರ ಕಾರ್ಯಕ್ರಮ ನೆರವೇರುತ್ತದೆ. ಉಚ್ಚಾಯನ್ನು ಎಳೆಯುವುದು ಕೇವಲ ಮಹಿಳೆಯರಿಂದ ಮಾತ್ರ, ಸುಮಂಗಲಿಯರಿಂದ ಮಾತ್ರ ರಥೋತ್ಸವ ಕಾರ್ಯಕ್ರಮ, ಉಚ್ಚಾಯ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ನಾಳೆ ದಿನ ಭರತ ಹುಣ್ಣಿಮೆ ಕಾರ್ಯಕ್ರಮ. ಈ ಭರತ ಹುಣ್ಣಿಮೆ ಕಾರ್ಯಕ್ರಮವನ್ನು ಕೂಡ ನಾಳೆ ಸಾಯಂಕಾಲ 5 ಗಂಟೆಗೆ ಅಲ್ಲಿರ್ತಕ್ಕಂಥ ದೇವಸೂರು ಗ್ರಾಮದ ರಾಮನಗೌಡ ಪೊಲೀಸ್ ಪಾಟೀಲ್ ಅವರ ಕುಟುಂಬದವರು ತಮ್ಮ ಭಕ್ತಿ ಸೇವೆಯನ್ನು ಲಕ್ಷ ದೀಪ ಬೆಳಗಿಸುವ ಮುಖಾಂತರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಸ್ವಂತ ಭಕ್ತಿ ಕಾಣಿಕೆ ಮುಖಾಂತರ ಬಂದಿರತಕ್ಕಂಥ ಎಲ್ಲ ಖರ್ಚು ವೆಚ್ಚವನ್ನು ಆ ಭಕ್ತಿ ಕಾಣಿಕೆ ಮುಖಾಂತರ